ರಾಹುಲ್ ಗಾಂಧಿ ಅವರು ಏನು ಮೀಸಲಾತಿಯನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಿದರೆ, ಅವರು ಈ ಕೂಡಲೇ ಕೇಂದ್ರದ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡಲೇ ರಾಜೀನಾಮೆ ಕೊಡಬೇಕು. ಸಂಸದ ಸ್ಥಾನವನ್ನ ಮಾನ್ಯ ರಾಷ್ಟ್ರಪತಿಗಳು ರದ್ದು ಮಾಡಬೇಕಂತ ನಾವು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದಲ್ಲಿ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿಗೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ನ ನೇತೃತ್ವದ ವಿರೋಧ ಪಕ್ಷದ ನಾಯಕರುಗಳು ದೇಶದ ಒಳಗಡೆ ಇದ್ದುಕೊಂಡು ದೇಶದ ಬಗ್ಗೆ ಇವತ್ತು ದೇಶ ವಿರೋಧಿ ಭಾಷಣಗಳನ್ನು ಮಾಡ್ಕೊಂಡು ಓಡಾಡೋದಲ್ದೇನೆ ಈ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಕುಂತು ಈ ದೇಶ ವಿರೋಧಿ ಘೋಷಣೆಗಳು ಯಾರ್ಯಾರು ಕೂಗ್ತಾ ಇದ್ರು ಅವ್ರ ಜೊತೆ ಸೇರ್ಕೊಂಡು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥದ್ದು ಈ ಹಿಂದೆ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಅಷ್ಟು ಮಾತ್ರ ಅಲ್ಲದೆ ಈ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ನಿಂತು ಬೇರೆ ದೇಶದ ಅಮೆರಿಕದ ಸಂಸತ್ನ ಒಳಗಡೆ ಕುಂತು ಭಾರತದ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥವ್ರ ಜೊತೆ ಕುಂತ್ಕೊಂಡು ಈ ದೇಶದ SC STಗಳ ಮೀಸಲಾತಿಯನ್ನು ಮುಂದಿನ ದಿನದಲ್ಲಿ ನಾವು ರದ್ದು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶವ್ಯಾಪಿ ಖಂಡಿಸ್ತಾ ಇದೆ. ಕಾಂಗ್ರೆಸ್ನ ನೇತೃತ್ವದ ಹಿಂದೆ 50-60 ವರ್ಷಗಳ ಏನು ಆಳ್ವಿಕೆ ನಡೆಸಿತ್ತು ಆಗಲೂ ಕೂಡ SC ST ವಿರೋಧಿ ಧೋರಣೆಯನ್ನು ಮುಂದುವರಿಸುವ ಭಾಗವಾಗಿ ಕರ್ನಾಟಕ ರಾಜ್ಯದಷ್ಟಾಗಿದ್ರೆ ಒಬ್ರು ವಾಲ್ಮೀಕಿ ನಿಗಮದ 98 ಕೋಟಿ ರೂಪಾಯಿಗಳನ್ನ ಹಣವನ್ನ ನುಂಗಿ ನೀರು ಕುಡಿದು ಇವತ್ತು ಮಂತ್ರಿ ಅರೆಸ್ಟ್ ಆಗಿ ಜೈಲಲ್ಲಿ ಕುಂತಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಕರ್ನಾಟಕದ ಕಡೆ ನೋಡ್ತಾ ಇದೆ. ಕಾಂಗ್ರೆಸ್ ದಲಿತರ ಹಣವನ್ನ ನುಂಗ್ತಾ ಇರ್ತಕ್ಕಂಥದ್ದು, ದಲಿತ ವಿರೋಧಿ ನೀತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ದೇಶ ನೋಡ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬೇರೆ ದೇಶದಲ್ಲಿ ಕುಂತು ST STಗಳ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ದೇಶ ವಿರೋಧಿ ಕೆಲಸ ಮಾತ್ರವಲ್ಲದೆ ಈ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಘನಘೋರ ಅಪಮಾನ. ನಾವು ಮಾತೆತ್ತಿದ್ರೆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ನಾವು ಸಂವಿಧಾನದ ರಕ್ಷಕರು ನಾವು ಈ ದೇಶದ ದಲಿತರ ಪರ ಇದ್ದೀವಿ, ಹಿಂದುಳಿದವರ ಪರ ಇದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಒಳಗೆ ತಮ್ಮ ನೀಚ ಬುದ್ಧಿಯನ್ನ ತೋರಿಸ್ತಾ ಇರ್ತಕ್ಕಂಥದ್ದು ದೇಶದ ಹೊರಗಡೆ ಹೋಗಿ ತಮ್ಮ ನೈಜ ಮುಖವನ್ನ ಈ ದೇಶಕ್ಕೆ ತೋರಿಸಿದೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತಾ ಇದೆ ಇವತ್ತು. ಇಷ್ಟ ಮಾತ್ರ ಅಲ್ಲದೆ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಮೊನ್ನೆ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ನಾನು ಅಹಿಂದ ನಾಯಕ ಅಂತ ಹೇಳ್ಕೊಂಡು ಓಡಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ ನನ್ನಂತ ಅಹಿಂದ ಚಾಂಪಿಯನ್ ಬೇರೆ ಯಾರು ಇಲ್ಲ, ನಾನೇ ಬಹುದೊಡ್ಡ ಅಹಿಂದ ಚಾಂಪಿಯನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ದಲಿತರ ವಿರೋಧಿ ಇರ್ತಕ್ಕಂಥದ್ದು, ದಲಿತರ ಹಣವನ್ನು ನುಂಗಿರ್ತಕ್ಕಂಥದ್ದನ್ನ ಇಡೀ ರಾಜ್ಯದ ಜನ ಖಂಡಿಸಿದ್ದಾರೆ. ನಿಮಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ, ನಿಮ್ಮ ಕ್ಯಾಬಿನೆಟ್ಗೆ ಯಾವುದೇ ಶಕ್ತಿ ಇಲ್ಲ, ನಿಮ್ಮ ಕ್ಯಾಬಿನೆಟ್ ಈ ರಾಜ್ಯದ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂತ ಇದೆ. ಹಂಗಾಗಿ ಇಮಿಡಿಯೇಟ್ ನೀವೆಲ್ಲರೂ ಕೂಡ ಕ್ಯಾಬಿನೆಟ್ ಅನ್ನು ಡಿಸಲ್ವ್ ಮಾಡಿ ವಿಧಾನಸೌಧವನ್ನು ವಿಸರ್ಜನೆ ಮಾಡಬೇಕಂತ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಅಷ್ಟೇ ಮಾತ್ರ ಅಲ್ಲದೆ ರಾಹುಲ್ ಗಾಂಧಿ ಅವರು ಏನು ಮೀಸಲಾತಿಯನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಿದರೆ, ಅವರು ಈ ಕೂಡಲೇ ಕೇಂದ್ರದ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡಲೇ ರಾಜೀನಾಮೆ ಕೊಡಬೇಕು. ಸಂಸದ ಸ್ಥಾನವನ್ನ ಮಾನ್ಯ ರಾಷ್ಟ್ರಪತಿಗಳು ರದ್ದು ಮಾಡಬೇಕಂತ ನಾವು ಇವತ್ತು ರಾಷ್ಟ್ರಪತಿಗಳೆಲ್ಲ ಕೇಳ್ಕೊತಾ ಇದ್ದೀವಿ. ಈ ಒಂದು ಕಾಂಗ್ರೆಸ್ನ ಈ ಧೋರಣೆ ವಿರುದ್ಧ ಇಡೀ ದೇಶವ್ಯಾಪಿ SC ST ಬಂಧುಗಳೆಲ್ಲರೂ ಕೂಡ ಸೇರಿ ಖಂಡಿಸಬೇಕು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಹಾನಗರ ಪಾಲಿಕೆ, ವಿಧಾನಸಭಾ ಕ್ಷೇತ್ರದಲ್ಲಿ
ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಕ್ಕ ಪಾಠವನ್ನು ಕಾಂಗ್ರೆಸ್ಗೆ ಕಲಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳಿ ರಾಷ್ಟ್ರಪತಿಗಳಿಗೆ ಮಾನ್ಯ ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನವನ್ನು ರದ್ದು ಮಾಡಬೇಕಂತ ನಾವು ಇವತ್ತು ಮನವಿ ಪತ್ರವನ್ನು ಕಳಿಸ್ತಾ ಇದ್ದೀವಿ. ಎಸ್ ಟಿ ಮೋರ್ಚಾ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ಮೋರ್ಚಾಗಳಿಂದ ಇವತ್ತು ರಾಹುಲ್ ಗಾಂಧಿ ಅವರ ನಡವಳಿಕೆ ವಿರುದ್ಧ ಇಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಮತ್ತು ಒಂದು ಒತ್ತಾಯ ಪತ್ರವನ್ನು ಡಿಸಿ ಅವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ ಅಮೆರಿಕಕ್ಕೆ ಹೋಗಿದ್ದಂಥ ವೇಳೆಯಲ್ಲಿ ಅವರು ಒಂದು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೆಯವರು ಕೇಳಿದಂಥ ಪ್ರಶ್ನೆಗೆ ಭಾರತದ ಜನರ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಆ ವ್ಯಕ್ತಿ ಆಯಿತು ಸಾಮಾಜಿಕ ಅಭಿವೃದ್ಧಿ ಆದ ನಂತರ ಅದನ್ನು ರದ್ದು ಮಾಡ್ತೀವಿ ಮೀಸಲಾತಿಯನ್ನು ನಾವು ಅಧಿಕಾರಕ್ಕೆ ಬಂದರೆ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಮೀಸಲಾತಿ ಆ ಮನುಷ್ಯ ಎಲ್ಲಿನವರೆಗೂ ಭಾರತದಲ್ಲಿ ಅಸಮಾನತೆ ಮುಂದುವರಿತದೆ ಅಲ್ಲಿನವರೆಗೂ ಮೀಸಲಾತಿ ಮುಂದುವರಿತದೆ ಅಂತ ಹೇಳಿದರೆ ನಾವು ಆ ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ಆ ವ್ಯಕ್ತಿಯಲ್ಲಿರುವಂಥ ಸಾಮಾಜಿಕ ಕಳಕಳಿಯನ್ನು ನಾವು ಒಪ್ಪಬಹುದಾಗಿತ್ತು. ಆದರೆ ನಾವು ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಮುಂದಿನ ಸಾಮಾಜಿಕ ಅಭಿವೃದ್ಧಿ ಆದಮೇಲೆ ಅಂತ ಅಂದರೆ ಯಾವತ್ತು ಅಭಿವೃದ್ಧಿ ಮಾಡೋದು, ಯಾವತ್ತು ನೀವು ರದ್ದು ಮಾಡೋದು? ಇವತ್ತು ಸಾವಿರಾರು ವರ್ಷಗಳಿಂದ ಈ ಜನ ಮನುಷ್ಯ ಹುಟ್ಟಿದ್ರೂ ಕೂಡ ಪ್ರಾಣಿಗಳಿಗಿಂತ ಕಡೆಯಾಗಿ ಈ ಸಮಾಜ ನಮ್ಮನ್ನು ನೋಡ್ತಾ ಇದೆ. ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ, ಈ ದೇಶದ ಎಲ್ಲ ಸುಖದ ಸುಪತ್ತಿಗೆ ಎಲ್ಲ ಬಂಡವಾಳಶಾಹಿಗಳ ಕೈಲಿ ರಾಜಕಾರಣಿಗಳ ಕೈಗೆ ನಿಂತಿದೆ. ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಜಾರಿ ಆದ್ಮೇಲೆ ಕನಿಷ್ಠ ಪಕ್ಷ ಮೀಸಲಾತಿಯಿಂದ ಇವತ್ತಿನ್ನೂ ಕಣ್ಣು ಬೀಳಕ್ಕಾಗ್ತಾ ಇಲ್ಲ ಅಂತ ಅದರಲ್ಲೂ ಕೂಡ ಶೋಷಣೆ. ಈಗಾಗಲೇ ನಮ್ಮ ಕಾರ್ಯದರ್ಶಿ ಅವರು ಹೇಳಿದಾಗೆ ST ವರ್ಗದ ಸುಮಾರು 187 ಕೋಟಿ ರೂಪಾಯಿಯನ್ನು ದುರುಪಯೋಗ ಮಾಡಿರುವಂಥದ್ದು. ಅಭಿವೃದ್ಧಿ ಎಲ್ಲಾಗಬೇಕು. ಇಂತಹ ಒಂದು ದುರ್ನಡತೆ ಈ ರಾಜಕಾರಣಿಗಳಲ್ಲಿ ಬಂದು ಭ್ರಷ್ಟಾಚಾರದಿಂದ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಭಿವೃದ್ಧಿಯನ್ನು ತುಳಿತಾ ಇದ್ದಾರೆ. ವಾತಾವರಣ ಇವತ್ತು ಸಮಾಜದಲ್ಲಿ ಕೆಟ್ಟು ಹೋಗ್ತಾ ಇದೆ. ನಿಮಗೆ ಗೊತ್ತಿದೆ, ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರು ಅನ್ನೋ ಕಾರಣಕ್ಕೆ ಅವರನ್ನು ಮರಕ್ಕೆ ಕಟ್ಟಿ ಬಟ್ಟೆ ಬಿಚ್ಚು ಹೊಡೆದಿದ್ದಾರೆ. ಇದನ್ನೇ ಯಾವ ಧರ್ಮ ಪ್ರಮುಖರು, ಸ್ವಾಮೀಜಿಗಳು, ರಾಜಕಾರಣಿಗಳು ಬಾಯಿ ಬಿಡಲಿಲ್ಲ. ಇವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಆದ್ದರಿಂದ ಇವತ್ತು ನಾವು ರಾಹುಲ್ ಗಾಂಧಿ ಅವರ ನಡವಳಿಕೆಯನ್ನು ಖಂಡಿಸ್ತೇವೆ. ಮುಂದೆ ಯಾವುದೇ ರಾಜಕಾರಣಿ ಆಗಲಿ ದಲಿತರ ಮೇಲೆ, ದಲಿತರ ಹಕ್ಕಿನ ಬಗ್ಗೆ ದಾಳಿ ನಡೆದರೆ ನಾವ್ಯಾರು ಸಹಿಸೋದಿಲ್ಲ ಅಂತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ನಮ್ಮ ಹಕ್ಕಿನ ಬಗ್ಗೆ ಹೋರಾಟವನ್ನು ಮಾಡೋದಕ್ಕೆ ನಾವು ತಯಾರಿದ್ದೇವೆ ಅಂತ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.